ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಇರುವಂಥ ರಾಜಸ್ಥಾನ ಅನ್ನುವಂಥ ಒಂದು ರಾಜ್ಯ. ಈ ರಾಜ್ಯದಲ್ಲಿ ಒಂದು ಭಾಗಗಳಲ್ಲಿ ಮಳೆ ಆಗುತ್ತೆ. ಮಳೆ ಆಗುವಂಥ ಭಾಗಗಳಲ್ಲಿ ಅಲ್ಲಿ ವ್ಯವಸಾಯ ಆಗುತ್ತೆ, ಬೆಳೆಗಳನ್ನು ಬೆಳೀತಾರೆ. ಬೆಳೆಗಳನ್ನು ಬೆಳೆದಾಗ ವ್ಯವಸಾಯಗಳು ಪ್ರಾರಂಭವಾದಾಗ ಸಣ್ಣ ಪುಟ್ಟ ಕೆಲಸಗಳು ಸೃಷ್ಟಿಯಾಗುತ್ತೆ. ಅದೇ ರಾಜ್ಯದ ಇನ್ನೊಂದು ಭಾಗಗಳಲ್ಲಿ ಅಲ್ಲಿ ಮಳೆನೇ ಆಗಲ್ಲ, ಅದು ಕಂಪ್ಲೀಟಾಗಿ ಮರುಭೂಮಿಯಾಗಿದೆ. ಅಲ್ಲಿ ಕೆಲವು ಕುಟುಂಬಗಳು ಜೀವನವನ್ನು ಮಾಡ್ತಿತ್ತು. ತುಂಬ ದುಃಖದಲ್ಲಿದ್ದರು, ಕಷ್ಟದಲ್ಲಿದ್ದರು. ಯಾಕಂದರೆ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಅಂದರೆ ಕೆಲಸಗಳಿಲ್ಲ, ಏನು ಮಾಡೋಕ್ಕೂ ಆಗದಿರುವಂಥ ಸ್ಥಿತಿಯಲ್ಲಿ ಇದ್ದರು. ಆ ಜಾಗವನ್ನೇ ಬಿಟ್ಟು ಬರೋಣ ಅಂದರೆ ಊರನ್ನು ಬಿಟ್ಟು ಬರಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಈ ಸಮಯದಲ್ಲಿ ಏನಾದರೂ ಒಂದು ಮಾಡಲೇಬೇಕು. ದೇವರು ಜೀವವನ್ನು ಕೊಟ್ಟಿದ್ದಾನೆ, ನಾವು ಬದುಕಿರೋಷ್ಟು ದಿನ ಬದುಕಲೇಬೇಕು, ಜೀವನ ಮಾಡಲೇಬೇಕು, ಅದಕ್ಕೋಸ್ಕರ ಏನಾದರೂ ಒಂದು ಮಾಡಲೇಬೇಕು ಅಂತ ಯೋಚನೆ ಮಾಡಿ ಆ ಸಮಯದಲ್ಲಿ ಅಲ್ಲಿರುವಂತಹ ಆ 4-5 ಕುಟುಂಬಗಳಿರುವಂಥ ಕೆಲವೊಬ್ಬರುಗಳು ಆ ರಾಜ್ಯವನ್ನು ಬಿಟ್ಟು ಹೊರಗಡೆ ಕೆಲಸಕ್ಕಂತ ಬಂದರು. ಹಂತವಾಗಿ ಕೆಲಸವನ್ನು ಪ್ರಾರಂಭಿಸಿದ್ರು. ಆ ಕೆಲಸಗಳ ನಂತರ ಒಂದೊಂದೇ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಇವತ್ತು ಆ ಪಂಗಡ ಇಡೀ ಭಾರತದಲ್ಲೇ ವ್ಯಾಪಾರದಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ. ಅವರೇ ಮಾರ್ವಾಡಿಗಳು ಅಂತ ನಾವು ಏನು ಕರಿತೀವಿ, ಅವರೇ ಸ್ನೇಹಿತರೆ. ಅವರ ಮೊದಲ ಜೀವನ ತುಂಬ ಕಠಿಣವಾಗಿತ್ತು. ಮಳೆ ಇಲ್ಲ, ಬೆಳೆ ಇಲ್ಲ, ಕೆಲಸಕ್ಕೋಸ್ಕರ ಅಲ್ಲಿಂದ ಹೊರಡೆ ಬಂದವರು ಇವತ್ತು ಭಾರತದಲ್ಲೇ ವ್ಯಾಪಾರದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಬಟ್ಟೆ ಅಂಗಡಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ಗಳ ಅಂಗಡಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ಗಳ ಅಂಗಡಿ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶಿಸ್ತುಬದ್ಧವಾದ ಜೀವನವನ್ನು ಮಾಡುವುದರ ಮೂಲಕ ಇವತ್ತು ವ್ಯಾಪಾರದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದ್ದೇವೆ. ನಾವು ಸಾಮಾನ್ಯ ಮಾತಾಡ್ಕೊಳ್ತೀವಿ, ಅವರೇನಪ್ಪ ಎಲ್ಲಿಂದ ಬಂದು ಹೆಂಗೋ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಅವರ ಮೊದಲಿನ ದಿನಗಳು ಅಷ್ಟೇ ಕಠಿಣವಾಗಿತ್ತು ಸ್ನೇಹಿತರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಕೆಲಸಕ್ಕೋಸ್ಕರ ಹುಡುಕೊಂಡು ಹೊರಗೆ ಬಂದವರು. ಆದರೆ ಅವರಲ್ಲಿ ಒಗ್ಗಟ್ಟು ಅನ್ನೋದು ತುಂಬ ಗಟ್ಟಿಯಾಗಿದೆ ಸ್ನೇಹಿತರೆ. ಯಾರಾದರೂ ಒಬ್ಬರು ತುಂಬ ಕೆಳಗಿದ್ದಾರೆ, ಫೈನಾನ್ಷಿಯಲ್ ತುಂಬ ವೀಕ್ ಇದ್ದಾರೆ ಅಂತಿದ್ರೆ ಒಂದು 10 ಜನ ಸೇರಿ ಅವರನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ವ್ಯಾಪಾರದಲ್ಲಿ ಸಹಾಯವನ್ನು ಮಾಡ್ತಾರೆ, ದುಡ್ಡಿನ ಸಹಾಯವನ್ನು ಮಾಡ್ತಾರೆ, ಒಬ್ರಿಗೊಬ್ಬರನ್ನ ಬಿಟ್ಕೊಡಲ್ಲ. ಆ ಒಗ್ಗಟ್ಟು ತಾನು ಬೆಳೆಯೋದ್ರ ಜೊತೆಗೆ ತಮ್ಮ ಪಂಗಡದಲ್ಲಿರುವಂಥ ಕೆಳಗಿರುವವರನ್ನು ಕೂಡ ಬೆಳೆಸುವಂಥ ಯೋಚನೆ ಮತ್ತು ವಿವೇಚನೆ ಅವರಲ್ಲಿ ಇದೆ ಸ್ನೇಹಿತರೆ. ಯಾಕೆ ಈ ವಿಚಾರನೆ ಹೇಳ್ತಿದೆ ಅಂದರೆ, ಸಾಮಾನ್ಯವಾಗಿ ಜನರಲ್ ಆಗಿ ನಾವು ಮಾತಾಡ್ಕೊಳ್ಬೇಕಾದ್ರೆ ಅವ್ರಿಗೇನಪ್ಪ ಅಲ್ಲಿಂದ ಬಂದರು, ಇಲ್ಲಿಂದ ಬಂದರು, ಅಷ್ಟು ಆಸ್ತಿ ಮಾಡಿದ್ದಾರೆ, ಇಷ್ಟು ಆಸ್ತಿ ಮಾಡಿದ್ದಾರೆ, ಈ ರೀತಿ ಎಲ್ಲ ಮಾತಾಡ್ಕೊಳ್ತೀವಿ. ಯಾರೇ ಒಬ್ಬರು ಇವತ್ತು ಯಶಸ್ಸಿನ ತುದಿಯಲ್ಲಿದ್ದಾರೆ ಅಂದರೆ ಅವರ ಪ್ರಾರಂಭ ಅಷ್ಟೇ ಕಠಿಣವಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಕಠಿಣತೆಯಿಂದ ಜೀವನ ಮಾಡ್ತಿದ್ದಂಥವರು ಆ ಕಠಿಣತೆ ಕಷ್ಟಗಳಿಂದ ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ಪಟ್ಟಂಥ ಪ್ರಯತ್ನಗಳ ಫಲವೇ ಇವತ್ತು ಯಶಸ್ಸಿನ ಉತ್ತುಂಗದಲ್ಲಿರೋಕ್ಕೆ ಸಾಧ್ಯ ಸ್ನೇಹಿತರೆ. ಇಂಥ ಅನೇಕ ರಿಯಾಲಿಟಿ ಆಗಿರುವಂತಹ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತಿರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಈ ವಿಚಾರವನ್ನು 4 ಜನ ತಲುಪಿಸ್ಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.